ಕಳೆದ ವಾರದಿಂದ ಅರಬ್ಬಿ ಸಮುದ್ರದಲ್ಲಿ ಆದ ಅನಿರೀಕ್ಷಿತ ಬದಲಾವಣೆಯಿಂದ ಎದ್ದ ಭಾರಿ ಅಲೆ ಗಾಳಿಗೆ ಸಿಕ್ಕಿ ಅಳಿವಿನಂಚಿಲಿರುವ ಹಬ್ ಬ್ಯಾಕ್ ಪ್ರಭೇದದ ಡಾಲ್ಫಿನ್ ಕಾಸರಗೋಡ ಟೊಂಕಾದಲ್ಲಿ ಸತ್ತ ಸ್ಥಿತಿಯಲ್ಲಿ ಕಂಡುಬಂದಿದೆ. ಕಳೆದ ವಾರದಿಂದ ಅರಬ್ಬಿ ಸಮುದ್ರದಲ್ಲಿ ಆದ ಅನಿರೀಕ್ಷಿತ ಬದಲಾವಣೆಯಿಂದ ಎದ್ದ ಭಾರೀ ತೆರೆ ಗಾಳಿಗೆ ಸಿಕ್ಕಿ ಅಳಿವಿನಂಚಿನಲ್ಲಿರುವ ಹಬ್ ಬ್ಯಾಕ್ ಪ್ರಭೇದದ ಡಾಲ್ಫಿನ್ ಹೊನ್ನಾವರ ತಾಲೂಕಿನ ಕಾಸರಗೋಡಿನ ಟೊಂಕಾ ಕಡಲ ತೀರದಲ್ಲಿ ಸತ್ತ ಸ್ಥಿತಿಯಲ್ಲಿ ಕಂಡುಬಂದಿದೆ. ಸ್ಥಳೀಯರು ವಿಷಯವನ್ನ ಅರಣ್ಯ ಇಲಾಖೆಗೆ ತಿಳಿಸಿದ್ದು, ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಸಿಬ್ಬಂದಿಗಳು ರಿಪ್ ವಾಚ್ ವೈದ್ಯರಿಂದ ಡಾಲ್ಫಿನ್ನ ಮರಣೋತ್ತರ ಪರೀಕ್ಷೆ ಮಾಡಿ ಮೃತ ಡಾಲ್ಫಿನ್ ಅನ್ನು ವಿಲೇವಾರಿ ಮಾಡಿದ್ರು. ಸ್ಥಳೀಯ ಮೀನುಗಾರರಾದ ಹಾಗೂ ಟೊಂಕಾ ಕಾರ್ವಿವಾಡೆ ಬುಧವಂತರಾದ ರಾಜೇಶ್ ಗೋವಿಂದ್ ತಾಂಡೇಲ್ ಸ್ಥಳದಲ್ಲಿ ಹಾಜರಿದ್ದು ಅಳಿವಿನಂಚಿನಲ್ಲಿರುವ ಸಮುದ್ರ ಸಸ್ತನಿಯ ಸಾವಿಗೆ ಸಂತಾಪ ಸೂಚಿಸಿದರು. ಟೊಂಕಾ ಕಾಸರಗೋಡ್ ಕಡಲು ಡಾಲ್ಫಿನ್ಗೆ ಹೆಸರುವಾಸಿಯಾಗಿದ್ದು, ಸದರಿ ಪ್ರದೇಶದಲ್ಲಿ ಡಾಲ್ಫಿನ್ ಜಿಗಿಯುವ ದೃಶ್ಯವು ಹೊನ್ನಾವರ ಅರಣ್ಯ ವಿಭಾಗದ ವರ್ಕಿಂಗ್ ಫ್ಯಾನ್ 2023ರಲ್ಲಿ ಪ್ರಕಟವಾಗಿದೆ. ಹೊನ್ನಾವರ ಅರಣ್ಯ ವಲಯವು ಅಳಿವಿನಂಚಿನಲ್ಲಿರುವ ಸಮುದ್ರ ವನ್ಯಜೀವಿಗಳ ಸಂರಕ್ಷಣೆಗೆ ಅನೇಕ ಕಾರ್ಯಕ್ರಮಗಳನ್ನು ಸ್ಥಳೀಯ ಮೀನುಗಾರರ ಸಹಕಾರದೊಂದಿಗೆ ಹಮ್ಮಿಕೊಂಡಿತ್ತು. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.